ನಮಸ್ಕಾರ, ನಾನು ವೀಣಾ ಜಯಶಂಕರ. ಬಿಗ್ ಬಾಸ್ ಮನೆಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂಟ್ರಿ ಕೊಟ್ಟಿದ್ದಾರೆ. ಕ್ರೇಜಿ ಸ್ಟಾರ್ನ ನೋಡಿ ರಾಶಿಕಾ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಅದಕ್ಕೆ ಕಾರಣ ರಾಶಿಕಾ ಅಭಿನಯದ ಪ್ಯಾರ್ ಅನ್ನುವಂಥ ಸಿನಿಮಾದ ಪ್ರಮೋಷನ್ಗೋಸ್ಕರ ರವಿಚಂದ್ರನ್ ಅವರು ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು. ರವಿಚಂದ್ರನ್ ಜೊತೆಗೆ ಆ ಸಿನಿಮಾದ ಹೀರೋ ಕೂಡ ಬಂದಿದ್ದಾರೆ. ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ, ರಾಶಿಕಾ ತಂದೆ ಪಾತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯಿಸಿದಾರಂತೆ. ಹೀಗಾಗಿನೇ ಆ ಸಿನಿಮಾದ ಪ್ರಮೋಷನ್ ಆ್ಯಂಡ್ ಆಡಿಯೋ ಲಾಂಚ್ಗೋಸ್ಕರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ಆದರೆ ಈ ವಿಷಯ ಈಗ ಯಾಕೆ ಹೇಳ್ತಿದ್ದೀನಿ ಅಂತ ಕೇಳಿದ್ರೆ, ಇದಕ್ಕೊಂದು ಕಾರಣ ಇದೆ. ಇದರಲ್ಲೂ ಕೂಡ ಗಿಲ್ಲಿ ಹೆಸರು ತಳ್ಕು ಹಾಕೊಂಡಿದೆ. ಗಿಲ್ಲಿ ಫ್ಯಾನ್ಸ್ಗೆ ಈಗ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಅದ್ಯಾಕೆ ಅಂತ ಕೇಳಿದ್ರೆ, ಎಲ್ಲ ಸಿನಿಮಾದ ಪ್ರಮೋಷನ್ಗೆ ಬಿಗ್ ಬಾಸ್ ಅವಕಾಶ ಮಾಡಿಕೊಡ್ತಾರೆ. ಇತ್ತೀಚೆಗಷ್ಟೇ ಬ್ರ್ಯಾಡ್ ಸಿನಿಮಾದ ಪ್ರಮೋಷನ್ ಮಾಡಿದ್ರು, GST ಸಿನಿಮಾದ ಪ್ರಮೋಷನ್ ಮಾಡಿದ್ರು, ಹೊಸ ಸೀರಿಯಲ್ಗಳು, ರಿಯಾಲಿಟಿ ಶೋ ಏನೇ ಬರಲಿ ಬಿಗ್ ಬಾಸ್ ಪ್ರಮೋಷನ್ ಮಾಡ್ತಾರೆ. ಆದರೆ ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವರು ಅಭಿನಯಿಸಿದ್ರೂ ಕೂಡ ಡೆವಿಲ್ ಸಿನಿಮಾದ ಬಗ್ಗೆ ಒಂದೇ ಒಂದು ಮಾತಾಡಲಿಲ್ಲ, ಒಂದು ಪ್ರಮೋಷನ್ ಕೂಡ ಮಾಡಲಿಲ್ಲ. ಹೋಗಲಿ, ಕೊನೆ ಪಕ್ಷ ಗಿಲ್ಲಿಗೆ ಒಂದು ವಿಶ್ ಕೂಡ ಮಾಡಿಸ್ಲಿಲ್ಲ ಅನ್ನೋದು ಗಿಲ್ಲಿ ಫ್ಯಾನ್ಸ್ನ ಬೇಸರ ಈಗ. ಯಾಕಂತಂದರೆ ರಾಶಿಕಾ ಇರೋ ಕಾರಣಕ್ಕೆ ರಾಶಿಕಾ ಸಿನಿಮಾಗೆ ಪ್ರಮೋಷನ್ ಮಾಡ್ತಿದ್ದಾರೆ. ಆದರೆ ಗಿಲ್ಲಿ ಅವರು ಒಂದು ಒಳ್ಳೆ ಪಾತ್ರದಲ್ಲಿ ನಟಿಸಿರುವಂಥ ಡೆವಿಲ್ ಸಿನಿಮಾ ಬಗ್ಗೆ ಒಂದೂ ಮಾತಾಡಲಿಲ್ಲ. ಕೊನೆ ಪಕ್ಷ ಆ ಹಾಡನ್ನು ಹಾಕಲಿಲ್ಲ, ಗಿಲ್ಲಿಗೆ ವಿಶ್ ಕೂಡ ಮಾಡಲಿಲ್ಲ ಅನ್ನೋದು ಗಿಲ್ಲಿ ಅಭಿಮಾನಿಗಳ ಬೇಸರ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಈಗ ಗಿಲ್ಲಿ ಅಭಿಮಾನಿಗಳು ಹೊರ ಹಾಕ್ತಾ ಇದ್ದಾರೆ.